ಮದ್ದೂರು ಪಟ್ಟಣದಲ್ಲಿ ಹಿಂದೂ ಶಕ್ತಿ ಪ್ರದರ್ಶನ. ಮದ್ದೂರಿನಲ್ಲಿ ಅದ್ದೂರಿ ಗಣೇಶ ವಿಸರ್ಜನಾ ಮೆರವಣಿಗೆ. ಗಣೇಶ ಮೆರವಣಿಗೆಯಲ್ಲಿ ಬಿಜೆಪಿ ನಾಯಕರು ಭಾಗಿಯಾಗಿದ್ದಾರೆ. ಮದ್ದೂರು ಪಟ್ಟಣದಲ್ಲಿ ಹಿಂದೂ ಶಕ್ತಿ ಪ್ರದರ್ಶನ ಆಗ್ತಾ ಇರುವಂತದ್ದು. ಗಣೇಶ ಮೆರವಣಿಗೆಯಲ್ಲಿ ಬಿಜೆಪಿ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಬಿಜೆಪಿ ನಾಯಕರ ಹೊತ್ತು ಕುಣಿತಾ ಇದ್ದಾರೆ ಕಾರ್ಯಕರ್ತರು. ನಗರದ ರಾಮ ಮಂದಿರ್ ಬಳಿ ಆಗಮಿಸಿದ ಶೋಭಾಯಾತ್ರೆ. ಬಿಜೆಪಿ ನಾಯಕರ ಹೊತ್ತು ಕುಣಿತಾ ಇದ್ದಾರೆ ಕಾರ್ಯಕರ್ತರು. ನಗರದ ರಾಮ ಮಂದಿರ್ ಬಳಿ ಆಗಮಿಸಿದ ಶೋಭಾಯಾತ್ರೆ. ಮದ್ದೂರು ಪಟ್ಟಣದಲ್ಲಿ ಹಿಂದೂ ಶಕ್ತಿ ಪ್ರದರ್ಶನ ಆಗ್ತಾ ಇದೆ. ಹಲವಾರು ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಮದ್ದೂರಿನಲ್ಲಿ ಅದ್ದೂರಿ ಗಣೇಶ ವಿಸರ್ಜನಾ ಮೆರವಣಿಗೆ ಕಾರ್ಯಕ್ರಮ ಆಗ್ತಾ ಇದೆ. ನೀವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇರಬಹುದು. ಗಣೇಶ ಮೆರವಣಿಗೆ ಹೋಗ್ತಾ ಇದೆ. ಅದರ ಜೊತೆ ಕಲಾ ತಂಡಗಳ ಮೆರುಗು ಕೂಡ ಹೋಗ್ತಾ ಇದೆ. ವೀರಗಾಸೆ ಕೂಡ ಇದೆ. ಇಷ್ಟು ದಿನ ಮೊನ್ನೆಯಿಂದ ಕೂಡ ನಿಗಿ ಕೆಂಡದಂತಾಗಿದ್ದಂತಹ ಮದ್ದೂರು ಇವತ್ತು ಹಿಂದೂಗಳಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ನಾಯಕರನ್ನ ಹೊತ್ತು ಕುಣಿಸ್ತಾ ಇದ್ದಾರೆ. ಕಲಾ ತಂಡಗಳು ಕೂಡ ಮೆರುಗನ್ನ ನೀಡ್ತಾ ಇದೆ. ಅದ್ಧೂರಿಯಾಗಿ ಗಣೇಶ ವಿಸರ್ಜನಾ ಮೆರವಣಿಗೆ ಆಗ್ತಾ ಇದೆ. ನೀವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇರಬಹುದು. ನಾಯಕರನ್ನ ಹೊತ್ತು ಕುಣಿಸ್ತಾ ಇದ್ದಾರೆ. ಹಿಂದೂಗಳ ಶಕ್ತಿ ಪ್ರದರ್ಶನ ಆಗ್ತಾ ಇದೆ ಮದ್ದೂರಿನಲ್ಲಿ. ಮದ್ದೂರು ಪಟ್ಟಣದಲ್ಲಿ ಅದ್ದೂರಿಯಾಗಿ ಗಣೇಶ ವಿಸರ್ಜನಾ ನಡೀತಾ ಇದೆ. ಹೊತ್ತಿ ಉರಿತದಂತಹ ಊರಲ್ಲಿ ಇವತ್ತು ಹಬ್ಬದ ಸಡಗರ ಆಗ್ತಿರುವಂಥದ್ದು. ಗಲ್ಲಿಯಲ್ಲೂ ಕೂಡ ಸಡಗರ ಸಂಭ್ರಮ ಮನೆ ಮಾಡಿರುವಂಥದ್ದು. ನೀವು ನೋಡ್ತಿರ್ಬೋದು ಜನರ ಸಂಭ್ರಮ ಹೇಗಿದೆ ಅಂತ ಹೇಳಿ. ಮೊನ್ನೆಯಿಂದ ಕೂಡ ಮದ್ದೂರು ಕಾದ ಹಂಚಿನಂತೆ ಇತ್ತು. ಇವತ್ತು ಅದೇ ಮದ್ದೂರಿನಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಮೊನ್ನೆ ನೋಡ್ತಿದ್ದಕ್ಕೂ ಇವತ್ತು ನೋಡ್ತಿರೋದಕ್ಕೂ ಅದೇ ಊರಿನಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿ ನೀವು ಕೂಡ ಗಮನಿಸ್ತಾ ಇರಬಹುದು. ಇದನ್ನೆಲ್ಲ ನೋಡ್ತಾ ಇದ್ರೆ ಮದ್ದೂರಿನಲ್ಲಿ ಏನು ನಡೆದೇನೇ ಇಲ್ವೇನು, ಕಲ್ಲು ತೂರಾಟ, ಗಲಾಟೆ, ಗಲಭೆಗಳು ಏನೂ ಕೂಡ ನಡೆದಿಲ್ವೇನೋ ಅಂತ ಅನ್ಸುತ್ತೆ. ಇವತ್ತು ಆ ಮಟ್ಟಿಗೆ ಬದಲಾವಣೆ ಆಗಿದೆ. ಇವತ್ತು ಮದ್ದೂರಿನಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಪೊಲೀಸರ ಸರ್ಪಗಾವಲೆ ಇರುವಂಥದ್ದು. ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಇವತ್ತು ಅದ್ದೂರಿ ಗಣೇಶ ವಿಸರ್ಜನಾ ಮೆರವಣಿಗೆ ಹೋಗ್ತಾ ಇದೆ. ಕನ್ನಡ ಸಂಸ್ಕೃತಿಯನ್ನ ಬಿಂಬಿಸುವಂತಹ ಕಲೆಗಳನ್ನು ಕೂಡ ನೀವು ಅಲ್ಲಿ ಕಾಣ್ತಿರಬಹುದು. ಡೊಳ್ಳು ಕುಣಿತ, ವೀರಗಾಸೆಯ ಮೂಲಕ ಗಣೇಶ ವಿಸರ್ಜನೆಗೆ ಮೆರವಣಿಗೆಯನ್ನು ಹೋಗ್ತಿದ್ದಾರೆ. ಮಸೀದಿಯಲ್ಲಿ ಕಲ್ಲು ಬಾಂಬ್ಗಳನ್ನ ಇಟ್ಟಿದ್ದಾರೆ. ಮಸೀದಿ ಅಗೆಯೋಕೆ ನಿಮಗೆ ತಾಕತ್ತಿದ್ಯಾ? ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಓಲೈಕೆ ಮಾಡಿದ್ರೆ ನಿಮ್ಮ ತಲೆ ಮೇಲೆ ಒಡೆ ತಟ್ತಾರೆ. ಗಜನಿ ಗೌರಿ ದಾಳಿ ನೋಡಿದ್ದೇವೆ, ಆ ಕಾಲ ಮುಗೀತು. ಇನ್ಮೇಲೆ ಏನಿದ್ರು ಕೂಡ ಹಿಂದೂಗಳ ದರ್ಬಾರ್. ಕರ್ನಾಟಕದಲ್ಲಿ ನಮ್ಮದೇ ಹವಾ ಅಂತ ಹೇಳಿ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಇನ್ಮೇಲೆ ಏನಿದ್ರು ಕೂಡ ಹಿಂದೂಗಳದ್ದೇ ದರ್ಬಾರ್ ಅಂತ ಹೇಳ್ತಿದ್ದಾರೆ. ಕರ್ನಾಟಕದಲ್ಲಿ ನಮ್ದೇ ಹವಾ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳ್ತಿದ್ದಾರೆ. ಮಿನಿ ಪಾಕಿಸ್ತಾನ ಅಂತ ಧೈರ್ಯದಿಂದ ಕೇಳಿದ್ರು. ಆ ಧೈರ್ಯ ತುಂಬಕ್ಕೋಸ್ಕರ ಇವತ್ತು ನಾನು ಮದ್ದೂರಿಗೆ ಬಂದಿದ್ದೀನಿ. ಮದ್ದೂರು ಏನು ಫೇಮಸ್? ವಡೆಗೆ ಫೇಮಸ್. ಮದ್ದೂರು ವಡೆ ಫೇಮಸ್. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ನೀನ್ ಹಿಂಗೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಿನ್ ತಲೆ ಮೇಲೆ ಮದ್ದೂರು ವಡೆ ತಟ್ತಾರೆ. ಮದ್ದೂರು ವಡೆ ಹೇಳಿದ್ರು ಅವರು. ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು? ಮಂಡ್ಯದವ್ರನ್ನ ಏನಂದ್ರು? ಛತ್ರಿಗಳು ಅಂದ್ರು. ಇವತ್ತು ತೋರ್ಸರ ಛತ್ರಿ ಬುದ್ಧಿ, ತೋರ್ಸರ ಛತ್ರಿ ಬುದ್ಧಿ. ಇವತ್ತು ನೋಡಿ, ನಾವು ಈ ಗಜ್ನಿ ಮಹಮ್ಮದ್, ಗೋರಿ ಮಹಮ್ಮದ್, ಈ ಬಾಬರ ಇವರೆಲ್ಲ ದಾಳಿಗಳನ್ನ ನೋಡಿದೀರಿ ನಾವು. ಅದೆಲ್ಲ ಮುಗಿದು ಹೋಯ್ತು. ಇನ್ನ
ಪಾಕಿಸ್ತಾನಕ್ಕೆ ಕಳಿಸ್ತೀರಿ, ಪಾಕಿಸ್ತಾನಕ್ಕೆ ಕಳಿಸ್ಬಿಡ್ತೀರಿ. ಸಿದ್ದರಾಮಯ್ಯ ನೀವು ಯಾರು ಕಳಿಸ್ಬಿಡಪ್ಪ ಅವ್ರನ್ನ. ಸಿದ್ದರಾಮಯ್ಯನವರು ಬೇಕಾದ್ರೆ ಟೋಪಿ ಹಾಕೊಂಡು ಓಡಾಡ್ಲಿ. ಟೋಪಿ ರಾಮಯ್ಯ. ಆದ್ರೆ ಮಂಡ್ಯ ಜನತೆಗೆ ಬಂದು ಟೋಪಿ ಹಾಕಕ್ ಬರಬೇಡಿ. ಮಂಡ್ಯ ಜನತೆಗೆ ಟೋಪಿ ಹಾಕಕ್ ಬರಬೇಡಿ ನೀವು. ಯಾ ಮಾಡಿದ್ರೆ ಮಂಡ್ಯದವ್ರು ಏನು ಮಂಡ್ಯ ಗಂಡು ಗೊತ್ತಲ್ಲ. ಮಿನಿ ಪಾಕಿಸ್ತಾನ ಅಂತ ಧೈರ್ಯದಿಂದ ಕೇಳಿದ್ರು.